ನೀವು ನಾನು ಜಡ್ಜ್ ಆಗ್ಲೇಬೇಕು ಅಂತ ಹೇಳಿ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ರಿ? 2024 ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ನಮ್ಮ ತಂದೆ ತಾಯಿ ಕಂಪ್ಲೀಟ್ ಅನ್ಎಜುಕೇಟೆಡ್. ನಾನೊಬ್ಬ ಜಡ್ಜ್ ಆಗ್ತೀನಿ ಅಂತ ಕನ್ಸಿತ್ತ ನಿಮಗೆ? ಸರ್ ಆ ಟೈಮಲ್ಲಿ ನಾನು ಏಮ್ ಇದ್ದಿದ್ದು ನಾನು ಟೀಚರ್ ಆಗಬೇಕು ಅಂತ. ಅವ್ರ ಹಾಸ್ಪಿಟಲ್ ಇಂದ ಅಡ್ಮಿಟ್ ಆಗಿದ್ರು ಸಹ ಎದ್ದು ಬಂದು ನಮಗೆ ರೂಮಲ್ಲಿ ಕೂರಿಸ್ಕೊಂಡು ರಿವಿಷನ್ ಮಾಡಿಸ್ತಿದ್ರು. ಸೊ ದಿಢೀರ್ ಅಂತ ನಿಮಗೆ ಒಂದು ಆದೇಶ ಬಂತು. ಆದೇಶ ಬಂದಾಗ ಏನ್ ಅನ್ನಿಸ್ತು? ನಾನು ಯಾವತ್ತಾದ್ರೂ ಒಂದಿನ PhD ಮಾಡಲೇಬೇಕು ಅಂತಿತ್ತು. ಖಂಡಿತ ಅದನ್ನ ಮಾಡಿದೆ. ಮನೆ ವಾತಾವರಣ ಸ್ವಲ್ಪ ಕೆಟ್ಟಿದ್ರಿಂದ ನಾನು ಜಾಬ್ ಮಾಡೋ ಪರಿಸ್ಥಿತಿ ಇದೆ. ಎಲ್ಲ ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಮಕ್ಕಳ ಜೊತೆಗೆ ತಂದೆ ತಾಯಿನೂ ಓದೋ ಥರ ಆಗೋಗಿದೆ. ನಮ್ದೇನು 90% ಸ್ಕೋರ್ ಇಲ್ಲ, 90% ಬೇಡ. ಸ್ಕಿಲ್ ಮೇಜರ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಯಾವುದೇ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ. ಇತ್ತೀಚೆಗೆ ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಜಾಸ್ತಿ ಆಗ್ತಿದೆ ಸರ್. ಇಲ್ಲೆಲ್ಲಿ ಯಾರಾದ್ರೂ ಸರ್ಕಾರಿ ಶಾಲೆಯಿಂದ ಬಂದ್ರು ಅವರೆಲ್ಲ ಮತ್ತೆ ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನು ಸೇರಿಸುವಂತದ್ದಾಗ್ತಾ ಇದೆ. ಎಲ್ಲಾ ಮಕ್ಕಳು ಸರ್ಕಾರಿ ಸ್ಕೂಲ್ಗೆ ಹೋಗ್ಬೇಕು, ಸರ್ಕಾರಿ ಕಾಲೇಜಸ್ಗೆ ಹೋಗ್ಬೇಕು. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇಂದು ಒಂದು ಬಹಳ ಮುಖ್ಯವಾದ ಸುದ್ದಿಯನ್ನ ಬಿತ್ತರಿಸಲು ನಾನು ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಅಂತಂದ್ರೆ ಒಂದು ಅಪ್ಪಟ ಗ್ರಾಮೀಣ ಪ್ರತಿಭೆ. ಅಂದಿನ ರಾಮನಗರ ಜಿಲ್ಲೆ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಲಾಳಘಟ್ಟ ಗ್ರಾಮದಲ್ಲಿ ಒಂದು ಬಡತನದ ಕುಟುಂಬದಲ್ಲಿ ಜನಿಸಿ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊನೆಯ ಹಂತದವರೆಗೂ, ಆರಂಭದಿಂದ ಕೊನೆಯ ಹಂತದವರೆಗೂ ಸರ್ಕಾರಿ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಓದಿ ಇವತ್ತು ಸಿವಿಲ್ ಜಡ್ಜ್ ಆಗಿರುವಂತಹ ಪ್ರಭಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಾನು ಮೊದಲೇ ಹೇಳಿದಾಗೆ ಅಪ್ಪಟ ಗ್ರಾಮೀಣ ಪ್ರತಿಭೆ ಪ್ರಭಾವತಿ ಅವರು ಈ ಬಾರಿಯ ಜಡ್ಜ್ ಅಂದ್ರೆ ನ್ಯಾಯಾಧೀಶರಾಗಿ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಹಲವಾರು ಹುಡುಗಿಯರು ಈ ಬಾರಿ ಬಹುತೇಕ ಅತಿ ಹೆಚ್ಚಾಗಿ ಇಡೀ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲೂ ಸಹ ತಮ್ಮ ಚಾಲಾಕಿತನವನ್ನ ವಿದ್ಯಾಭ್ಯಾಸದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಈ ಬಾರಿ ಜಡ್ಜ್ ಅಂದ್ರೆ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರುವಂತವರಲ್ಲಿ ಹಲವರಲ್ಲಿ ನಮ್ಮ ಪ್ರಭಾವತಿಯವರು ಕೂಡ ಒಬ್ರು. ಮೇಡಮ್, ತಮ್ಮ ಬಾಲ್ಯ ಮತ್ತೆ ಪ್ರಾಥಮಿಕ, ಮಾಧ್ಯಮಿಕ ಮತ್ತೆ ಹೈಸ್ಕೂಲು, ಕಾಲೇಜೆಲ್ಲ ಎಲ್ಲಿ ಮಾಡಿದ್ರಿ? ಯಾವ ಶಾಲಾ ಕಾಲೇಜಲ್ಲಿ ಮಾಡಿದ್ರಿ ಮೇಡಮ್? ನನ್ನ ಪ್ರಾಥಮಿಕ ಸ್ಕೂಲ್ ಬಂದು ಇಲ್ಲೇ ಸರ್, ಲಾಲಘಟ್ಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಲಾಲಘಟ್ಟ ಇಲ್ಲಾಯಿತು 1 to 10th. ಅದಾದ ನಂತರ ನನ್ನ PUC ಬಂದು ಅನುಸೂಯಮ್ಮ ನಂಜಪ್ಪ ಕಾಲೇಜು ಕುವೆಂಪು ಇಲ್ಲಾಯಿತು. ತದನಂತರ ನನ್ನ ಡಿಗ್ರಿ BA ಗ್ರ್ಯಾಜುಯೇಷನ್ ಬಂದು ಚನ್ನಪಟ್ಟಣ ತಾಲೂಕಿನ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಆಯಿತು. ಅದಾದ ನಂತರ ಒಳನರಸೀಪುರ ತಾಲೂಕಿನ ಹಾಸನ ಜಿಲ್ಲೆ, ಇಲ್ಲಿ ಗೌರ್ನಮೆಂಟ್ ಲಾ ಕಾಲೇಜ್ ಇದೆ, ಅಲ್ಲಿ ನನ್ನ 3 years ಲಾ ಕಂಪ್ಲೀಟ್ ಆಗಿದೆ ಸರ್. ಅದಾದ ನಂತರ ನಾನು 1 ವರ್ಷ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇವಾಗ ಪ್ರೆಸೆಂಟ್ ರಾಮನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸರ್. ಸೊ ನಿಮ್ಮಲ್ಲಿ ಏಮ್ ಅನ್ನೋದಂಥದ್ದು, ಒಂದು ಗುರಿ ಅನ್ನುವಂಥದ್ದು ಏನಿತ್ತು ಮೇಡಮ್ ಆರಂಭದಲ್ಲಿ? ನಾನು ಯಾವಾಗ ಸ್ಕೂಲ್ ಓದ್ತಿದ್ನೋ ಸರ್, ಆ ಟೈಮಲ್ಲಿ ನಾನು ಏಮ್ ಇದ್ದಿದ್ದು ನಾನು ಟೀಚರ್ ಆಗಬೇಕು ಅಂತ. ನಾನು ತುಂಬ ಇಷ್ಟಪಡ್ತಿದ್ದೆ ಟೀಚರ್ಸ್ನ, ಅದರಿಂದ ನಾನು ಟೀಚರೇ ಆಗಬೇಕು ಅಂತಿತ್ತು. ಆಫ್ಟರ್ BA ನಾನು B.Edಗೆ ಅಡ್ಮಿಷನ್ ಆಗಕ್ಕೆ ಹೋಗಿದ್ದೆ. B.Ed ಅಡ್ಮಿಷನ್ನು ಕ್ಲೋಸ್ ಆಗಿತ್ತು ಆ ಟೈಮ್ಗೆ. ಅದರಿಂದ ನಾನೇನು ಮಾಡಿದೆ, LLB ಓಪನ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಕೊಲಿಗ್ ಒಬ್ರು ನನಗೆ ತಿಳಿಸಿದ್ರು. ಅದಾದ್ಮೇಲೆ ನಾನು LLBಗೆ ಅಡ್ಮಿಷನ್ ಆದೆ. LLB ಸೀಟು ಆಯಿತು. ಆಮೇಲೆ ಅಲ್ಲಿಗೆ ಓದಕ್ಕೆ ಅಂತ 3 years ಹೋಗಿ ಮುಗಿಸ್ಕೊಂಡು ಬಂದಿದ್ದು. ಸರ್ಕಾರಿ ಶಾಲೆ ಅಂತ ಬಂದಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಇದುವರೆಗೂ ಒಂದು ದೊಡ್ಡ ಸಾಧನೆ ಏನಾದ್ರು ಮಾಡಿದ್ರೆ ಬಹುತೇಕ ಸರ್ಕಾರಿ ಶಾಲೆ ಮಕ್ಕಳಿಗೆಲ್ಲ. ಹೌದು ಸರ್. ಹಾಗಾಗಿ ತಾವು ಸಹ ಸರ್ಕಾರಿ ಶಾಲೆಯಿಂದನೇ ಬಂದಂತವ್ರು. ಯಾಕೆ ನೀವು ಟೀಚರ್ ಆಗ್ಬೇಕು ಅನ್ನಿಸ್ತು? ಯಾಕೆ ಅಂತಂದ್ರೆ ನಾನು 1ನೇ ಕ್ಲಾಸಿಂದ 10th ವರೆಗೂ ನಾನು ಟೀಚರ್ಸ್ನ ನೋಡ್ತಿದ್ದೆ. ರಾಮಚಂದ್ರಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಹೈಸ್ಕೂಲಲ್ಲಿ ಒಬ್ರು ಸರ್ ಇದ್ರು. ಅವರು ನನಗೆ ಒಂಥರ ಇನ್ಸ್ಪಿರೇಷನ್. ಅವರ ಡೆತ್ ಆದ್ರು. ಬಟ್ ಅವರ ಗ್ರಾಮೆಟಿಕಲ್ ಆಗಿ ಅವರು ತಿಳ್ಕೊಂಡಿರುವಂತ ವಿಷಯ ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು. ಅವ್ರ ಸ್ಟೂಡೆಂಟ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ನಾನು. ಯಾಕೆ ಅಂತಂದ್ರೆ ಅವ್ರು ಇವತ್ತಿಲ್ಲ, ಬಟ್ ಅವ್ರನ್ನ ನೆನ್ಸ್ಕೊಳ್ಳುವಂತ ಸಿಚುಯೇಷನ್ ಬಂದಿದೆ. ಇರ್ಲಿ, ಅವರಿಂದ ನನಗೊಂದು ಇನ್ಸ್ಪಿರೇಷನ್. ಯಾವಾಗ್ಲೂ ಅವ್ರನ್ನ ನೋಡಿದ್ದಾಗೆಲ್ಲ ನನ್ಗೆ ಅನ್ನಿಸ್ತೈತಿ ಇವ್ರ ತರ ನಾಲೆಡ್ಜ್ ಆಗ್ಬೇಕು ನನಗೆ ಅಂತ ಯಾವಾಗ್ಲೂ ಅನ್ನಿಸ್ತಿತ್ತು. ಯಾಕಂದ್ರೆ ಅಷ್ಟು ವಿಷಯ ತಿಳ್ಕೊಂಡಿದ್ರು ಅವರು. ಸೊ ಹಾಗೆ ನೀವು BA ಆದ್ಮೇಲೆ B.Edಗೆ ಹೋಗ್ಬೇಕು ಅಂತ ಅಂದ್ರೆ, ಅಲ್ಲಿ ಕ್ಲೋಸ್ ಆಗಿದ್ಮೇಲೆ LLB ಸೇರ್ಕೋಬೇಕು ಅಂದ್ರೆ ಅದೇ ಒಂದು ರೀತಿ ಬಲವಂತವಾಗಿ ಅಥವಾ ಇಷ್ಟ ಇಲ್ಲದೆ ಸೇರ್ಕೊಂಡಂತ? ಇಲ್ಲ ಸರ್, ಇಷ್ಟ ಇಲ್ಲ ಅಂತಲ್ಲ. ನಾನು B.Edಗೆ ಹೋದಾಗ ಅಡ್ಮಿಷನ್ ಕ್ಯಾನ್ಸಲ್ ಆಗಿತ್ತು. ನಾನು ಅಲ್ಲಿಗೆ ಎಜುಕೇಶನ್ ಸ್ಟಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಫೈನಾನ್ಸ್ ಕಂಪ್ನಿ ಒಂದಕ್ಕೆ ಸೇರ್ಕೊಂಡಿದ್ದೆ. ಆಕ್ಚುಲಿ ಆ ಟೈಮಲ್ಲಿ ನಾನು ಫೈನಾನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ.
ವರ್ಕ್ ಮಾಡಾದ್ಮೇಲೆ ಹಿಂಗೆ ನಾನು ಎಜುಕೇಶನ್ ಸ್ಟಾಪ್ ಮಾಡೋದು ಬೇಡ ಅಂತ ನಮ್ಮ ತಂದೆಯವ್ರು ಹೇಳಿದ್ರು, ನೀನು ಓದು ಅಂತ ಹೇಳಿದ್ರು. ಅದೇ ಉದ್ದೇಶಕ್ಕೆ ನಾನು BEd ಜಾಯ್ನ್ ಆಗಕ್ಕೆ ಹೋದೆ, ಸೀಟ್ ಆಗಿರಲಿಲ್ಲ. ಅದಾದ ನಂತರ ಮಾಮೂಲಿ LLBಗೆ ಅಪ್ಲಿಕೇಶನ್ ಹಾಕಿದ್ದೆ, ಅದು ಸೀಟ್ ಆಯಿತು. ನಂತರ ನಾನು ಅಡ್ಮಿಷನ್ ಆಗಿದ್ದು ಸರ್. ಎಷ್ಟು 3 ವರ್ಷ ಕೋರ್ಸ್? 3 ವರ್ಷ ಕೋರ್ಸ್. 3 ವರ್ಷ ಕೋರ್ಸ್. ಸೊ ಆ LLB ಮಾಡಬೇಕಾದ್ರೆ ನಾನೊಬ್ಬ ಜಡ್ಜ್ ಆಗ್ತೀನಿ ಅಂತ ಕನಸಿತ್ತ ನಿಮಗೆ? ಖಂಡಿತ ಇಲ್ಲ ಸರ್, ಆ ಥರ ಕನಸು ನನಗೆ. ಜಡ್ಜ್ ಆದಾಗ ಅಂದರೆ ಮಾಮೂಲಿ ನಾವು LLB ಸೇರ್ಕೊಂಡಾಗ ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಕಾಲೇಜ್ಗೆ ತುಂಬ ಜನ ಜಡ್ಜಸ್ನ ಕರೆಸ್ತಿದ್ರು ನಮಗೆ ಲೀಗಲ್ ಏಡ್ನ ತಿಳಿಸಕ್ಕೆ ಅಂತ. ಅವರನ್ನು ನೋಡಿದಾಗ ಅನ್ನಿಸ್ತಿತ್ತು ನಾನೇ ಈ ಥರ ಆಗ್ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಸೊ ದಿಢೀರ್ ಅಂತ ನಿಮ್ಗೆ ಒಂದು ಆದೇಶ ಬಂತು. ಆದೇಶ ಬಂದಾಗ ಏನ್ ಅನ್ನಿಸ್ತು? ಆ ಖುಷಿ ಅಥವಾ ಆ ಸಂದರ್ಭ, ನಾನು ಒಬ್ಬ ಜಡ್ಜ್ಗೆ ನನಗೆ ಆದೇಶ ಬಂದಿದೆ, ಜಡ್ಜ್ ಆಗ್ತಾ ಇದ್ದೀನಿ ಅಂದಾಗ ತುಂಬಾ ಖುಷಿ ಆಯ್ತು ಸರ್. ಆ ಕ್ಷಣನ ಎಕ್ಸ್ಪ್ಲೈನ್ ಮಾಡಕ್ಕೆ ವರ್ಡ್ಸ್ಗಳೇ ಇಲ್ಲ ಅಂತಾನೆ ಹೇಳ್ಬೋದು. ಬಡತನದಿಂದ ಬೆಳೆದಿರೋದು, ಮತ್ತೆ ಎಲ್ಲ ಗೌರ್ಮೆಂಟ್ ಸ್ಕೂಲು. ಆಲ್ಮೋಸ್ಟ್ ನಾನ್ ನೋಡಿದ ಮಟ್ಟಿಗೆ ಎಲ್ಲಾ ಸಾಧಕರು ಗೌರ್ಮೆಂಟ್ ಸ್ಕೂಲಿಂದನೇ ಬಂದಿದ್ದಾರೆ, ನಾನು ನೋಡಿದ್ದೀನಿ. ಸರ್ಕಾರಿ ಶಾಲೆಯಲ್ಲೇ ಓದಿ ಈ ಮಟ್ಟಕ್ಕೆ ಬಂದಿದ್ದಂತೂ ಇಡೀ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ನಾನು ಸಹ ಭಾವಿಸ್ತೀನಿ. ಅದೇ ರೀತಿ ಶಾಲೆಯ ಶಿಕ್ಷಕರಲ್ಲಿ ಯಾರನ್ನ ಯಾರ್ಯಾರನ್ನ ಶಿಕ್ಷಕರನ್ನ ನೆನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನಾನು ಖಂಡಿತ ಎಲ್ರನ್ನೂ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಸರ್. ಆದ್ರೆ ನನ್ನ 1 to 7th ಇದೆಯಲ್ಲ, ನಾವು ತುಂಬಾ ಚಿಕ್ಕವರಿದ್ದೋ, ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ಲಿಲ್ಲ ನಮ್ಗೆ. ಆಗಿನ ಸಂದರ್ಭದಲ್ಲಿ ಒಬ್ರು ವಿಜಯಲಕ್ಷ್ಮಿ ಮೇಡಮ್ ಅಂತಿದ್ರು, ಅವರು ಸ್ವಲ್ಪ ಜಾಸ್ತಿ ನಮಗೋಸ್ಕರ ಫೋಕಸ್ ಮಾಡ್ತಿದ್ರು. ಅದಾದ್ಮೇಲೆ ನಾನು ನೋಡಿದ್ದು ಹೈಸ್ಕೂಲ್. ನಮ್ಮ ಹೈಸ್ಕೂಲಲ್ಲಿ ಯಾರನ್ನ ಅಂತ ಹೇಳಕ್ಕಾಗಲ್ಲ, ಎಲ್ರು ನಮ್ಮ ಸರ್ ಗೋವಿಂದರಾಜ್ ಸರ್ ಆಗಿರ್ಬೋದು, ಮತ್ತೆ ಸತೀಶು, ಮತ್ತೆ ಬೋಸಯ್ಯ ಅಂತಿದ್ದಾರೆ ಅವರು. ಅದಾದ ನಂತರ ರಾಮಚಂದ್ರಯ್ಯ, ಮತ್ತೆ ನಮ್ಮ ಗಣಿತ ಸರ್ ಅಂತ ಒಬ್ರು ಇದ್ರು, PGS ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ನೆನ್ಸ್ಕೊಳಕ್ ನಾನು ಇವತ್ತು ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು 7th ಮುಗಿಸ್ಕೊಂಡು 8th ಹೋದಾಗ ಆಲ್ಮೋಸ್ಟ್ ನಮ್ಗೆ ಏನೂ ಬರ್ತಿರ್ಲಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಅದು ಆಟ ಆಡೋ ಏಜ್ ಆಗಿರೋದ್ರಿಂದ ನಾನು ತುಂಬಾ ಆಟ ಆಡೋದು ನನಗೆ ಅಭ್ಯಾಸ ಆಗಿತ್ತು ಅವಾಗಿಂದ. ಅದ್ರಲ್ಲೇ ನಾನು ಫೋಕಸ್ ಮಾಡ್ತಿದ್ದೆ, ಎಜುಕೇಶನ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಪ್ರಾಥಮಿಕ ಮತ್ತೆ ಮಾಧ್ಯಮಿಕ ಅನ್ನುವಂಥದ್ದು ಬೇಸಿಕ್ ಅಂತ ಏನಿರ್ತದೆ, ಆ ಬೇಸಿಕ್ ನಮ್ನ ಯಾವ ಹಂತಕ್ಕೆ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ಖಂಡಿತ ಸರ್, ಅವ್ರ ಎಲ್ಲಾ ಸಮಯ ನಮ್ಗೆ ಕೊಡ್ತಿದ್ರು. ಅದೊಂದು ನಾವು ಇವಾಗ ನೆನ್ಸ್ಕೋಬೇಕು. ಯಾಕಂದ್ರೆ ಅಂತ ಟೀಚರ್ಸ್ಗಳು ಇನ್ ಮುಂದೆ ಸಿಗ್ಬೋದೋ ನನಗ್ ಗೊತ್ತಿಲ್ಲ, ಸಿಗ್ತಾರೋ ಏನೋ, ಬೆರಳೆಣಿಕೆಯಲ್ಲಿ ಸಿಗ್ಬೋದು. ಆದ್ರೆ ನಾವು ನೆನ್ಸ್ಕೋಬೇಕು. ಸ್ಪೋರ್ಟ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು, ಯಾವ ಸ್ಪೋರ್ಟ್ಸ್ ಅಲ್ಲಿ? ನಾನ್ ಜಾಸ್ತಿ ಆಟ ಆಡ್ತಿದ್ದು ಮಾಮೂಲಿ ರನ್ನಿಂಗ್ ರೇಸ್ ತುಂಬಾ ಇಷ್ಟಪಡ್ತಿದ್ದೆ. ಅದಾದ್ಮೇಲೆ ಕಬಡ್ಡಿ ಯಾವಾಗ್ಲೂ ಸೇರ್ಕೋತಿದ್ದೆ ಅದಕ್ಕೆ ಅಂತಾನೆ. ಯಾವ್ದಾದ್ರು ಪ್ರತಿನಿಧಿಸಿದ್ರ? ಡಿಸ್ಟ್ರಿಕ್ಟ್, ಸ್ಟೇಟ್ ಅಂದ್ರೆ ತಾಲೂಕ್ ಲೆವೆಲ್ಗೆ ಹೋಗಿದ್ದೀನಿ. ಅದಾದ್ಮೇಲೆ ಆಗಿದೆ. ಸೊ ಈ ಡಿಗ್ರಿಗೆ ಸಂಬಂಧಪಟ್ಟಾಗೆ ನೀವು ಚನ್ನಪಟ್ಟಣದಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಅಂತ ನಿಮ್ಗೆ ಇಂಪ್ರೆಷನ್ ಮಾಡಿದಂಥವ್ರು? ಇಲ್ಲ ಸರ್, ಆ ಡಿಗ್ರಿ ಕಾಲೇಜಲ್ಲಿ ತುಂಬಾ ಜನ ಲೆಕ್ಚರ್ಸ್ ಇದ್ರು. ಅದ್ರಲ್ಲಿ ನಾನು ಒಬ್ರು ಚೆನ್ನಮ್ಮ ಮೇಡಮ್ ಅಂತಿದ್ದಾರೆ, ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಅವರು, ಚೆನ್ನಮ್ಮ ಮೇಡಮ್ ಅಂತ. ಅವರೊಬ್ರು ನನಗೆ ತುಂಬಾ ಇನ್ಸ್ಪಿರೇಷನ್. ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಅವರಿದ್ದಾರೆ. ಅವರೊಬ್ರು ನನಗೆ ಸ್ವಲ್ಪ ಆತ್ಮೀಯರು. ನೀವು LLB ಮಾಡುವಂತ ಸಂದರ್ಭದಲ್ಲಿ ಹಲವಾರು ಜಡ್ಜ್ಗಳನ್ನ ಕರೆಸ್ತಾ ಇದ್ರು. ನಮ್ಗೆ ಅಲ್ಲಿ ನಾನು ಜಡ್ಜ್ ಆಗ್ಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಆಗ್ತೀನಿ ಅಂತ ನಾನು ಕನ್ಸು ಕಂಡಿರ್ಲಿಲ್ಲ ಅಂತ. ಸೊ ಆಗ ಎತ್ಕೊಳ್ಳಿಕ್ಕೆ ನೀವು ನಾನು ಜಡ್ಜ್ ಆಗ್ಲೇಬೇಕು ಅಂತ ಹೇಳಿ ಎಷ್ಟೆಲ್ಲ ನೀವು ತಯಾರಿ ಮಾಡ್ಕೊಂಡಿದ್ರಿ ಸರ್? ಅಂದ್ರೆ LLB ಮುಗಿಸ್ಕೊಂಡು ಹೊರಗಡೆ ಬರೋವರೆಗೂ ಯಾವ್ದು ತಯಾರಿ ಇರ್ಲಿಲ್ಲ. LLB ಆದ್ಮೇಲೆ ಮಾಮೂಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇಂದ ಎಕ್ಸಾಮ್ ಮಾಡ್ತಾರೆ, ಅದೊಂದು ಪಾಸ್ ಆಗೋವರೆಗೂ ಅದ್ರದ್ದು ಫೋಕಸ್ ಇತ್ತು. ಅದಾದ ನಂತರ ನನಗೆ ಫೋಕಸ್ ಬಂದಿದ್ದು ಮಾಮೂಲಿ ಜಡ್ಜ್ ಎಕ್ಸಾಮ್ದು. ಕಾಲ್ಔಟ್ ಮಾಡಿರ್ಲಿಲ್ಲ 1 ವರ್ಷದಿಂದ. ಮತ್ತೆ ಎಲ್ಲರೂ ಹೇಳ್ತಿದ್ರು 3 years ಮ್ಯಾಂಡೇಟರಿ ಇದೆ ಅಂತ ಹೇಳ್ಬಿಟ್ಟು. ಅದು 3 years ಮ್ಯಾಂಡೇಟರಿ ಇದೆಯಾ ಇಲ್ವಾ ಅನ್ನೋದನ್ನ ಮೊದಲು ಕನ್ಫರ್ಮೇಶನ್ ತಗೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಅದು ಮ್ಯಾಂಡೇಟರಿ ಇರ್ಲಿಲ್ಲ. ಅದಾದ್ಮೇಲೆ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದು ಸರ್. 2024 ಸ್ಟಾರ್ಟಿಂಗ್ ಇಂದಾನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಅದಾದ್ಮೇಲೆ 2025 ಅಲ್ಲಿ ಕಾಲ್ಔಟ್ ಮಾಡಿದ್ದು. ಅಂದ್ರೆ ಇನ್ ಮುಂದೆ ಮಾಡುವಂತವ್ರಿಗೆ ಮ್ಯಾಂಡೇಟರಿ ಇದೆ 3 years. ಮುಂದೆ ಯಾರು ಸಿವಿಲ್ ಜಡ್ಜ್ ಎಕ್ಸಾಮ್ ತಗೋಬೇಕು ಅಂತಿದಾರೋ ಅವರಿಗೆ 3 years ಮ್ಯಾಂಡೇಟರಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇಂದ ಆಲ್ರೆಡಿ ಆರ್ಡರ್ನ ಪಾಸ್ ಮಾಡಿದ್ದಾರೆ ಸರ್. ಈಗ ಹಲವಾರು ವಿಭಾಗಗಳಿದೆ, ಸಿವಿಲ್, ಕ್ರಿಮಿನಲ್, ಈ ರೀತಿನಲ್ಲಿ. ನಿಮ್ಗೆ ಅದರಲ್ಲಿ ಏನಾದ್ರು ಬೇರೆ ಇನ್ ಮುಂದಿನ ದಿನಗಳಲ್ಲಿ ನಾನು ಕ್ರಿಮಿನಲ್ ಜಡ್ಜ್ ಆಗ್ಬೇಕು, ಕ್ರಿಮಿನಲ್ ಕೇಸಿಗೆ ಸಂಬಂಧಪಟ್ಟಂಗೆ, ಅಥವಾ ಬೇರೆ ಇನ್ನೇನಾದ್ರೂ ಕೋರ್ಸ್ ತಗೋಬೇಕು ಅಂತ ಏನಾದ್ರು ಇದೆಯಾ? ಅಂದ್ರೆ ಸರ್, ನನ್ನ ನಾಲೆಡ್ಜಿಗೆ ಬಂದಿರೋ ಪ್ರಕಾರ ನೋಡೋದಾದ್ರೆ ಸಿವಿಲು ಕ್ರಿಮಿನಲ್ ಅಂತ ಡಿಫ್ರೆಂಟ್ ಏನಿಲ್ಲ. ಜಡ್ಜಸ್ಗಳು ಎಲ್ಲಾ ಸಿವಿಲ್ ಕೇಸಸ್ ಮತ್ತೆ ಕ್ರಿಮಿನಲ್ ಕೇಸಸ್ನು ಅಟೆಂಡ್ ಮಾಡ್ತಿರ್ತಾರೆ. ನಾನು ಕೋರ್ಟಲ್ಲಿ ನೋಡಿದ ಪ್ರಕಾರ ಆ ತರ ಯಾವ್ದು ಇಲ್ಲ. ಬಟ್ ನನಗೆ ಸಿವಿಲ್ ಅಲ್ಲಿ ಜಾಸ್ತಿ ಒಲವು ಜಾಸ್ತಿ ಇದೆ ಸರ್. ಸೊ ಹಾಗೆ ಮುಂದೆ ಈ
ಇದ್ರ ನಂತರ ಏನಾದರೂ ಕೋರ್ಸ್ ಮಾಡಬೇಕು? ಯಾಕಂದರೆ ಬಹುತೇಕ ನೀವು ಯಾವುದಾದ್ರೂ ನೋಡಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಎಲ್ಲರೂ PhD ಮಾಡ್ಕೋತಾರೆ. ನಾನೊಬ್ರು ಡಾಕ್ಟರೇಟ್ ತಗೋಬೇಕು ಅನ್ನೋ ಲೆಕ್ಕದಲ್ಲಿ. ಸೊ LLB ಮಾಡಿರುವಂಥವ್ರಲ್ಲಿ ನಾನು ಗಮನಿಸಿದ ಮಟ್ಟಿಗೂ ಬಹುತೇಕ ಇಲ್ಲವೇ ಇಲ್ಲ ಅನ್ಬೋದು, ಅಥವಾ ಇದ್ರೆ ಬೆರಳೆಣಿಕೆ. ಸೊ ಹಾಗೆ ನಿಮ್ಮದು ಈ ಎಜುಕೇಷನ್ ಬೇಸಿಕ್ ಇದೆಯಲ್ಲ, ಈ ಬೇಸ್ ಮೇಲೆ ಏನಾದರೂ ನಾನೊಂದು ಸಾಧನೆ ಮಾಡಬೇಕು, ನಾನೊಬ್ರು ಡಾಕ್ಟರೇಟ್ ತಗೋಬೇಕು, PhD ಮಾಡಬೇಕು ಅನ್ನೋದು ಏನಾದ್ರು ಇದೆಯಾ? ಖಂಡಿತ ನನಗಿದೆ ಸರ್. ನಾನು ಯಾವಾಗ LLB ಓದ್ತಿರ್ಬೇಕಾದ್ರೇನೆ ನನಗೆ ಡ್ರೀಮ್ ಇತ್ತು ಸರ್. ನಾನು ಯಾವತ್ತಾದ್ರೂ ಒಂದಿನ PhD ಮಾಡ್ಲೇಬೇಕು ಅಂತಿತ್ತು. ಖಂಡಿತ ಅದನ್ನ ಮಾಡ್ತೀನಿ. PhD ಜಾಯ್ನ್ ಆಗ್ತೀನಿ. ಅಂದ್ರೆ ಅದು ವಿತ್ ಪರ್ಮಿಷನ್ ಮಾಡ್ಬೋದು. ಇವಾಗ ಪ್ರೆಸೆಂಟ್ ನಮ್ಮ ಗುರುಗಳು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ವಕೀಲರಿಗೂ ಪಾಠ ಮಾಡ್ತಿದ್ರು ಒಬ್ರು ಗುರುಗಳು, ನಮ್ಮ ಮಾಗಡಿ ಅವರು, HR ರವಿಕುಮಾರ್ ಸಾಹೇಬ್ರು ಅಂತ. ಇವಾಗ ಪ್ರೆಸೆಂಟ್ ಹಾಸನದಲ್ಲಿದ್ದಾರೆ ಅವರು PhD ಮಾಡ್ತಿದ್ದಾರೆ. ಅದರಿಂದ ನನಗೂ ಒಂದು ಉದ್ದೇಶ ಇದೆ, ಖಂಡಿತ ಪರ್ಮಿಷನ್ ತಗೊಂಡು PhD ಮಾಡ್ಲೇಬೇಕು ಅಂತ. ಇನ್ನು ಮನೆಯ ವಾತಾವರಣಕ್ಕೆ ಬಂದ್ರೆ, ನಿಮ್ಮ ಮನೆಯನ್ನ, ನಿಮ್ಮ ಕುಟುಂಬವನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಒಂದು ಸಾಧನೆಗೆ ಒಂದು ಕಾರಣ, ಒಂದು ಬಡತನ ಒಂದು ಸಾಧನೆಗೆ ಕಾರಣ ಅನ್ನುವಂಥದ್ದು ಏನಾದ್ರು ಇದೆಯಾ? ಯಾರ ಸಪೋರ್ಟ್ ಇಲ್ಲ, ಅಪ್ಪ ಅಮ್ಮ ಅಥವಾ ಸಂಬಂಧಿಕರು? ಖಂಡಿತ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಯಾವಾಗ ಡಿಗ್ರಿ ಆದ್ಮೇಲೆ ಎಜುಕೇಶನ್ ಡ್ರಾಪ್ ಔಟ್ ಮಾಡಿದ್ದೆ ಒಂದು 6 ಮಂತ್ಸು, ಅವರು ಡ್ರಾಪ್ ಔಟ್ ಮಾಡೋದು ಬೇಡ, ಓದು ಅಂತೇಳಿ ತುಂಬಾ ಫೋರ್ಸ್ ಮಾಡಿ ನನಗೆ ಜಾಯಿನ್ ಆಗೋ ತರ ಮಾಡಿದ್ರು. ಇವತ್ತು ಇದೇನಾದ್ರೂ ಆಗಿದೆ ಅಂದ್ರೆ ಅವರಿಂದನೇ ಅಂತ ಹೇಳ್ಬೋದು. ಅಂದ್ರೆ ಓದಿಗೆ ಮತ್ತೆ ಗುರಿಗೆ ಬಡತನ ಅಡ್ಡಿ ಅಲ್ಲ ಸರ್, ಯಾವತ್ತಿಗೂ ಅಡ್ಡಿ ಅಲ್ಲ. ಅದು ನಮ್ಮೊಳಗಡೆ ಇರ್ಬೇಕು ಅಷ್ಟೇ, ಓದ್ಬೇಕು ಅಂತ ನನಗಿತ್ತು. ಅವಾಗ ಓದ್ಬೇಕು ಅಂತ. ಮನೆ ವಾತಾವರಣ ಸ್ವಲ್ಪ ಕೆಟ್ಟಿದ್ರಿಂದ ನಾನು ಜಾಬ್ ಮಾಡೋ ಪರಿಸ್ಥಿತಿ. ಬಹಳ ಮುಖ್ಯವಾಗಿ ಕೊನೆಯದಾಗಿ ಇಂದಿನ ವಿದ್ಯಾರ್ಥಿಗಳಿಗೆ, ಸೊ ಅದು ಪ್ರೈವೇಟ್ ಸ್ಕೂಲ್ ಆಗಿರ್ಲಿ, ಗೌರ್ಮೆಂಟ್ ಸ್ಕೂಲ್ ಆಗಿರ್ಲಿ, ಏನಂದ್ರೆ ಓದು ಅಂದ್ರೆ ಹೇಗಿರ್ಬೇಕು ಮೇಡಮ್? ಓದ್ತೀವಿ ಅಂದ್ರೆ ಏನು ಓದ್ಬೇಕು, ಯಾಕೆ ಓದ್ಬೇಕು, ಎಷ್ಟು ಓದ್ಬೇಕು, ಎಷ್ಟು ಸಮಯ ಓದ್ಬೇಕು? ನನ್ನ ಒಪಿನಿಯನ್ ಪ್ರಕಾರ ಸರ್, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನ್ ಆಗಿದೆ ಅಂತಂದ್ರೆ, ಎಲ್ಲಾ ಪ್ರೈವೇಟ್ ಸ್ಕೂಲ್ ಆಗ್ಲಿ ಗೌರ್ಮೆಂಟ್ ಸ್ಕೂಲ್ ಆಗ್ಲಿ ಮಕ್ಳ ಜೊತೆಗೆ ತಂದೆ ತಾಯಿನೂ ಓದೋ ತರ ಆಗೋಗಿದೆ. ಹೌದು, ಹೋಮ್ ವರ್ಕ್ ಮಕ್ಳಿಗೆ ಹೋಮ್ ವರ್ಕ್ ಕೊಡೋದೆಲ್ಲ ತಂದೆ ತಾಯಿಗೆ ಹೋಮ್ ವರ್ಕ್ ಕೊಟ್ಟಂಗ ಆಗ್ತಿದೆ. ನಾನು ನೋಡ್ತಾ ಇದ್ದೆ ಆಕ್ಚುಲಿ. ಮಾಮೂಲಿ ಗೌರ್ಮೆಂಟ್ ಪ್ರೈವೇಟ್ ಇಬ್ರು ಇಲ್ಲಿ ನೋಡೋದ್ ಏನಂತಂದ್ರೆ, ತಂದೆ ತಾಯಿ ಹೋಮ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ತಂದೆ ತಾಯಿಗೆ ಜಾಸ್ತಿ ಪ್ರೆಷರ್ ಆಗ್ತಿದೆ ಮಕ್ಳಿಗಿಂತ. ಇಷ್ಟು 90%, ನಮ್ದೆಲ್ಲ 90% ಸ್ಕೋರ್ ಇಲ್ಲ ಸರ್. ನಮ್ಮ ಸರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ನಮ್ದೇನ್ 90% ಸ್ಕೋರ್ ಇಲ್ಲ. 90% ಬೇಡ, ಅವ್ರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಬೇಕು, ಅದು ತುಂಬಾ ಮುಖ್ಯ. ನಾನ್ ನೋಡಿದ ಪ್ರಕಾರ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಿದೆ. ಒಂದು ಮನೆ ಕಡೆ ತುಂಬಾ ಪ್ರೆಷರ್ ಮಾಡ್ತಿದ್ದಾರೆ, ಮತ್ತೆ ಸ್ಕೂಲ್ ಕಡೆಯಿಂದ. ಅದರಿಂದ ಮಕ್ಕಳು ಏನ್ ಮಾಡ್ತಾರೆ, ಬೇರೆ ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಮೊದಲು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮಕ್ಳ ಮೇಲೆ ಪ್ರೆಷರ್ ಕಡಿಮೆ ಮಾಡ್ಬೇಕು. ಅವ್ರು ಇಷ್ಟ ಬಂದಂಗೆ ಓದಕ್ ಬಿಡ್ಬೇಕು. ಅವ್ರು ಖಂಡಿತ ಓದ್ತಾರೆ ಸರ್. ಮನೇಲಿ ಜಸ್ಟ್ 1 ಗಂಟೆ ನೀವು ಬುಕ್ ತಗೊಂಡು ಏನಾದ್ರೂ ಓದಿ ಅಂದ್ರೆ ಓದ್ತಾರೆ. ನಾವೆಲ್ಲ ಹಂಗೆ ಮಾಡಿದ್ದು ಸರ್. ನಮ್ ತಂದೆ ತಾಯಿ ಕಂಪ್ಲೀಟ್ ಅನ್ಎಜುಕೇಟೆಡ್ಸ್, ಅವ್ರಿಗೆ ಏನೂ ಗೊತ್ತಿಲ್ಲ. ನಾವೇ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದೋ, ಇಲ್ಲೆಲ್ಲ ಕುತ್ಕೊಂಡು ನಾವೇ ಓದ್ಕೋತಿದ್ದೋ. ನಮ್ಗೆ ಅವತ್ತು ಹೋಮ್ ವರ್ಕ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ. ಸ್ಕೂಲ್ಗೆ ಇನ್ನೇನ್ ಗಂಟೆ ಹೊಡಿತು ಅನ್ನುವಾಗ ಬ್ಯಾಗ್ ತಗೊಂಡು ಹೋಗ್ತಿದ್ವಿ. ಅಲ್ಲಿ ಗಂಟೆ ಹೊಡೆದ ತಕ್ಷಣ ಮನೆ ಬಿಸಾಕ್ಬಿಟ್ಟು ಬೇರೆ ಕೆಲಸ ಏನ್ ಮಾಡ್ಬೇಕು ಅದು ಮಾಡ್ತಾ ಇದ್ವಿ. ಹಾಗಾಗಿ ಅವರೇನೆ ಇವತ್ತು ಸಾಧಕರಾಗಿರುವಂತದ್ದು. ಸೊ ಹಾಗೆ ಗುರಿ ಅನ್ನೋದನ್ನ ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿ ಇಟ್ಕೊಂಡ್ರೆ ಚಂದ? ಅಂದ್ರೆ ಪ್ರೈಮರಿ ಆಗಲ್ಲ, ಅದೊಂದು ಆಟ ಆಡೋ ಸಮಯ. ಮಾಧ್ಯಮಿಕನು ಅಷ್ಟೇ ಬರ್ತದೆ. ಹೈಸ್ಕೂಲು ಪ್ರೌಢ ಅಂತ ಹೇಳ್ತೀವಿ ಅಷ್ಟೇ, ಇವತ್ತು ಮೈಂಡ್ ಮೆಚೂರ್ಡ್ ಆಗಿರಲ್ಲ. ದೇಹ ಮೆಚೂರ್ಡ್ ಆಗಿರುತ್ತೆ, ಮೈಂಡ್ ಮೆಚೂರ್ಡ್ ಆಗಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ. ಸೊ ಹಾಗಾಗಿ ಅದಾದ ನಂತರ ಅವ್ರು ಯಾವ ಹಂತದಲ್ಲಿ 9th 10th ಅಥವಾ PUC ಯಾವಾಗ ಅವ್ರಿಗೆ ನಾನೇನೋ ಒಂದು ಗುರಿ ಸಾಧಿಸ್ಬೇಕು ಅಂತ ಅಂದಾಗ ಯಾವ ಗುರಿನ ಯಾವ ಸಂದರ್ಭದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ವಿದ್ಯಾರ್ಥಿ? ನನ್ನ ಪ್ರಕಾರ 10th ಆದ್ಮೇಲೆ ಇಟ್ಕೋಬೇಕು. 10th ಆದ್ಮೇಲೆ ನಮ್ಗೆ ತುಂಬಾ ಅವಕಾಶಗಳಿರುತ್ತದೆ. ನಾವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀವೋ ಆ ದಾರಿ ಮೇಲೆ ನಮ್ಮ ಇಡೀ ಜೀವನ ಹೋಗ್ತಾ ಇರುತ್ತೆ. ಅದರಿಂದ 10th ಆದ್ಮೇಲೆ ಇಟ್ಕೋಬೇಕು ಅಂತ ನಾನು ಅನ್ಕೋತೀನಿ. ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಹೇಳೋದೇನು ಅಂತಂದ್ರೆ ಸರ್, ಚೆನ್ನಾಗಿ ಓದಿ. ಯಾರು ಫೋರ್ಸ್ ಮಾಡೋ ಅವಶ್ಯಕತೆನೆ ಅವ್ರಿಗೆ ಬರಬಾರ್ದು. ಅವ್ರು ಓದ್ತಾರೆ ಬಿಡಿ, ಅವರೇ ಓದ್ಕೋತಾರೆ ಅನ್ನುವಷ್ಟ್ರ ಮಟ್ಟಿಗೆ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇತ್ತೀಚೆಗೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ನಶಿಸಿ ಹೋಗ್ತಿದ್ದಾವೆ. ನಾನು ಅವತ್ತು ನಮ್ಮ ಸ್ಕೂಲ್ಗೆ ಹೋಗಿದ್ದೆ. ನಾವಿದ್ದಾಗ ನಮ್ಮ ಒಂದು ಕ್ಲಾಸಲ್ಲಿ 58 ಮೆಂಬರ್ಸ್ ಇದ್ದು ಸ್ಟ್ರೆಂತ್, ಒಂದೇ ಒಂದು ಕ್ಲಾಸಲ್ಲಿ. ಇವಾಗ ಇಡೀ ಟೋಟಲ್ ಸ್ಕೂಲಲ್ಲಿ ಸೇರಿಸಿದ್ರೆ 58 ಮೆಂಬರ್ಸ್ ಇಲ್ಲ. ಅದೊಂದು ನನಗೆ ತುಂಬಾ ಬೇಜಾರಾಯ್ತು. ನನ್ನ ಒಂದು ಉದ್ದೇಶ ಅದೇ ಸರ್, ಎಲ್ಲಾ ಮಕ್ಕಳು ಸರ್ಕಾರಿ ಸ್ಕೂಲ್ಗೆ ಹೋಗ್ಬೇಕು, ಸರ್ಕಾರಿ ಕಾಲೇಜಸ್ಗೆ ಹೋಗ್ಬೇಕು. ಯಾಕಂದ್ರೆ ಅವಾಗ ತಾನೇ ಅವರು ಡೆವಲಪ್ಮೆಂಟ್ ಮಾಡಕ್ ಆಗೋದು. ಹಲವಾರು ಜಡ್ಜು, ನಾನು ಪಾಂಡವಪುರದಲ್ಲಿ ಒಬ್ಬರು ಜಡ್ಜ್ ನೋಡಿದ್ದೆ, ಅವ್ರ ಮಗುನ ಅಂಗನವಾಡಿಗೆ ಸೇರಿಸ್ತಾರೆ.
ಆರಂಭದಲ್ಲಿ. ಬಟ್ ಅದ್ ಮುಂದಿನ ನಂತರ ಇಲ್ಲ ಅದು. ಹೌದು ಸರ್. ಸೊ ಆರಂಭ ಮಾತ್ರ ಅಷ್ಟೇ. ನಮ್ಮ ಚನ್ನಪಟ್ಟಣದಲ್ಲೂ ಸೇರಿಸಿದ್ರು, ಆರಂಭ ಅಷ್ಟೇ. ಅದಾದ ನಂತರ ಅವರೆಲ್ಲ ಹೈಫೈ ಆಗ್ತಾ ಇದೆ. ಎಲ್ಲೆಲ್ಲಿ ಯಾರಾದ್ರೂ ಸರ್ಕಾರಿ ಶಾಲೆಯಿಂದ ಬಂದ್ರೋ ಅವರೆಲ್ಲ ಮತ್ತೆ ಅವ್ರ ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನು ಸೇರಿಸುವಂಥದ್ದು ಆಗ್ತಾ ಇದೆ. ಇದು ಬದಲಾಗಬೇಕು, ಸರ್ಕಾರದ ಕ್ರಮ ಕೈಗೊಳ್ಬೇಕು, ಶಿಕ್ಷಕರಾದಂಥವ್ರು ಎಚ್ಚೆತ್ಕೋಬೇಕು. ಹಾಗೆ ಇಷ್ಟೊತ್ತು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಅಪ್ಪಟ ಗ್ರಾಮೀಣ ಪ್ರತಿಭೆ ಪ್ರಭಾವತಿ ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ನಮಗೆ ಇವತ್ತು ನಮ್ಮ ಪ್ರಭಾವತಿ ಸಿವಿಲ್ ಜಡ್ಜ್ ಆಗಿ ನೇಮಕ ಆಗಿರುವಂಥದ್ದು ನಮ್ಗೆ ಹೆಮ್ಮೆ. ನನಗೆ ಸಾಕಷ್ಟು ಕರೆಗಳು ಬಂದು ಒಂದು ಕರೆ ಬಂದಾಗ ನಮಗೆ ಒಂದು ಹೇಳುವಂಥ ವಿಚಾರ ಹೇಳಬೇಕು ಅಂದರೆ ಭಾಳ ಸಂತೋಷ ಆಗ್ತಾ ಇತ್ತು. ನಮ್ಮ ಒಂದು ಸ್ಟೂಡೆಂಟು ಈ ಮಟ್ಟಕ್ಕೆ, ಈ ಒಂದು ಹಂತಕ್ಕೆ ಬಂದಲ್ಲ ಅನ್ನುವಂಥದ್ದು ಭಾಳ ಸಂತೋಷಕರವಾದ ವಿಚಾರ. ಮುಂದಿನ ದಿನಗಳಲ್ಲಿ ಉತ್ತಮ ನ್ಯಾಯಾಧೀಶರಾಗಿ ತಾಲೂಕಿನಿಂದ ಜಿಲ್ಲೆಯಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಇಡೀ ಕೇವಲ ಒಂದು ಲಾಳಘಟ್ಟ ಅನ್ನೋ ಒಂದು ಗ್ರಾಮಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹೆಸರು ತರುವಂಥದ್ದು ಆಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ಟೈಮ್ಸ್ ಚಾನಲಿಂದನೂ ಸಹ ನಾನು ಅಭಿನಂದನೆಯನ್ನು ಅವ್ರಿಗೆ ಹೇಳ್ತೀನಿ. ಮತ್ತು ವಿಶ್ವಾಸವನ್ನು ತುಂಬುವಂಥ ಕೆಲಸ ಎಲ್ಲರಿಂದನೂ ಆಗಲಿ ಅಂತ ಇದು ಮಾಡ್ತೀನಿ. ಇವರೊಂದು ಮಾರ್ಗದರ್ಶಿಯಾಗಿ, ಒಂದು ಮಾದರಿಯಾಗಿ ಹಲವಾರು ವಿದ್ಯಾರ್ಥಿಗಳು ಇವರ ರೀತಿ ಸಾಧನೆ ಮಾಡಲಿ ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.